ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಎಂಡ್ ಕೂಡ ಮುಗಿದಿದೆ ಅಂಡ್ ಒಂದು ಅದ್ಭುತವಾದ ಶೋನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದೀವಿ. ಬೆಳಗ್ಗೆಯ ವಿಡಿಯೋದಲ್ಲಿ ಮೇನ್ ಇವೆಂಟ್ ಅಲ್ಲಿ ಆದಂತಹ ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಅಂಡ್ ಈಗಿನ ವಿಡಿಯೋದಲ್ಲಿ ನಾನು ನೈಟ್ ಆಫ್ ಚಾಂಪಿಯನ್ಸ್ ಕಂಪ್ಲೀಟ್ ರಿವ್ಯೂನ ಕೊಡೋದಕ್ಕೆ ಹೊರಟಿದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೈಟ್ ಆಫ್ ಚಾಂಪಿಯನ್ಸ್ ರೀತಿನೇ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಮೋಸ್ಟ್ ಅವೈಟೆಡ್ ಮ್ಯಾಚ್ ಆದಂತಹ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬರ್ತಾರೆ ಅಂಡ್ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಅಂಡ್ ಇಡೀ ಮ್ಯಾಚ್ ಅಲ್ಲಿ ಗೈಸ್ ನಮ್ಮ ಕೋಡಿ ರೋಡ್ಸ್ ಅವರ ಡಾಮಿನೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಆಸ್ ಹೀಲ್ ಸೂಪರ್ ಸ್ಟಾರ್. ಈ ಒಂದು ಮ್ಯಾಚ್ ಅಲ್ಲಿ ನನಗಂತೂ ನಮ್ಮ ಕೋಡಿ ರೋಡ್ಸ್ ಅವರು ಪ್ಯೂರ್ ಹೀಲ್ ಅಂತ ಅನ್ನಿಸ್ತಾ ಇದ್ರು. ಇವನ್ ಕ್ರೌಡ್ ಕೂಡ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಕೋಡಿ ರೋಡ್ಸ್ ಅವರು ಮೊದಲ ಬಾರಿ ರ್ಯಾಂಡಿ ಆರ್ಟನ್ ಅವರ ಬ್ಯಾಕ್ ನ ಟಾರ್ಗೆಟ್ ಮಾಡಿದ್ದಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರ ಬ್ಯಾಕ್ ಗೆ ಈ ಒಂದು ಮ್ಯಾಚ್ ಅಲ್ಲಿ ಚಿಕ್ಕದಾಗಿ ಹೇಟ್ ಆಗುತ್ತೆ ಅಂಡ್ ಅದನ್ನೇ ನಮ್ಮ ಕೋಡಿ ರೋಡ್ಸ್ ಅವರು ಟಾರ್ಗೆಟ್ ಮಾಡಿಕೊಂಡು ಬ್ಯಾಕ್ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒನ್ ಟೈಮ್ ಅಲ್ಲಂತೂ ರಿಂಗ್ ಪೋಲ್ ಇರುತ್ತಲ್ಲ, ಅದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ಸಿಕ್ಸಿ ಹಂಗೆ ಅವ್ರನ್ನ ನುಲುಕ್ತಾ ಇರ್ತಾರೆ. ಆ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತು ನಮ್ಮ ರ್ಯಾಂಡಿ ಆರ್ಟನ್ ಅವರ ಬ್ಯಾಕ್ ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸೊ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಇಲ್ಲೇ ಹತ್ರದಲ್ಲಿ ಇದೆ ಅನ್ನೋದಕ್ಕೆ ಇದು ಒಂದು ರೀಸನ್ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅಲ್ಲಂತೂ ಇಡೀ ಕ್ರೌಡ್ ರ್ಯಾಂಡಿ ಆರ್ಟನ್ ಅವರಿಗೆ ಚಿಯರ್ ಮಾಡ್ತಾ ಇದ್ರೆ ಕೋಡಿ ರೋಡ್ಸ್ ಅವ್ರಿಗಂತೂ ನಿಜವಾಗ್ಲೂ ತುಂಬಾ ದೊಡ್ಡ ಬೂ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇತ್ತು. ಇನ್ನ ಈ ಒಂದು ಮ್ಯಾಚ್ ನ ಮೂಮೆಂಟ್ ಕಡೆ ಬರೋದಾದ್ರೆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಎರಡೆರಡು ಕೋಡಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಅದರಲ್ಲೂ ಒಂದಂತೂ ಟಾಪ್ ರೋಪ್ ಮೇಲಿಂದ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಡಿಡಿಟಿ ನ ಕನೆಕ್ಟ್ ಮಾಡಿ ಒಂದು RKO ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ತಪ್ಪಿಸ್ಕೊಂಡು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ ರ್ಯಾಂಡಿ ಆರ್ಟನ್ ಅವರಿಗೆ. ಬಟ್ ಇಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದನ್ನ ಕಿಕ್ಔಟ್ ಮಾಡ್ತಾರೆ. ಅಂಡ್ ಈ ಕಿಕ್ಔಟ್ ಮಾಡಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಶಾಕಿಂಗ್ಲಿ ರೆಫ್ರಿ ಬಳಿ ಹೋಗಿ ಮಾತಾಡಿ ರ್ಯಾಂಡಿ ಆರ್ಟನ್ ಅವರ ಬಳಿ ಬರ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು RKO ಔಟ್ ಆಫ್ ನೋವೇರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಅದನ್ನ ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಪಂಟ್ ಕಿಕ್ ಪೊಸಿಷನ್ ಅಲ್ಲಿ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಪಂಟ್ ಕಿಕ್ ನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅವರು ಥಿಂಕ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಟೈಮ್ ನ ತಗೋಬಿಡ್ತಾರೆ. ಫೈನಲಿ ಹೊಡೆಯೋದಕ್ಕೆ ಹೋದಾಗ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ತಪ್ಪಿಸ್ಬಿಟ್ಟು ಫಿಗರ್ 4 ಲೆಗ್ ಲಾಕ್ ನ ರ್ಯಾಂಡಿ ಆರ್ಟನ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಬಟ್ ಫೈನಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದರಿಂದನೂ ಕೂಡ ತಪ್ಪಿಸ್ಕೊಂಡು ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಮತ್ತೊಮ್ಮೆ ಬ್ಯಾಕ್ ಅಂಡ್ ಫೋರ್ತ್ ಆಕ್ಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಇನ್ನ ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಹಂಗೆ ಮಿಡ್ ಏರ್ ಅಲ್ಲಿ ಕೋಡಿ ರೋಡ್ಸ್ ಅವರಿಗೆ ಇನ್ನ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು ಅಂಡ್ ಪಿನ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರ ತಲೆಯಲ್ಲಿ ಏನ್ ಯೋಚನೆ ಬರುತ್ತೋ ಗೊತ್ತಿಲ್ಲ, ಸೀದಾ ಅವರು ಹೋಗ್ತಾರೆ ಟೈಮ್ ಕೀಪರ್ ಏರಿಯಾದಿಂದ ಒಂದು ಸ್ಟೀಲ್ ಚೇರ್ ನ ರಿಂಗ್ ಮೇಲ್ಗಡೆ ತಗೊಂಡ್ ಬರ್ತಾರೆ. ಅಂಡ್ ರೆಫ್ರಿ ಅದನ್ನ ನೋಡಿ ಸ್ಟೀಲ್ ಚೇರ್ ನ ರ್ಯಾಂಡಿ ಆರ್ಟನ್ ಅವರ ಕೈಯಿಂದ ಕಿತ್ಕೊಂಡು ಅದನ್ನ ರಿಂಗ್ ಇಂದ ಹೊರಗಡೆ ಹಾಕೋ ಟೈಮಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೋಗಿ ಟರ್ನ್ ಬಕಲ್ ನ ಕಿತ್ತಾಕ್ಬಿಡ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವರ ಐಡಿಯಾ ಏನಾಗಿರುತ್ತೆ ಅಂದ್ರೆ ಕೋಡಿ ರೋಡ್ಸ್ ಅವರ ತಲೆನ ಟರ್ನ್ ಬಕಲಿಗೆ ಓಡಿಸ್ಬೇಕು ಅಂತ. ಅಂಡ್ ಓಡಿಸೋದಕ್ಕೂ ಕೂಡ ಹೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ತಪ್ಪಿಸ್ಕೊಂಡು ರ್ಯಾಂಡಿ ಆರ್ಟನ್ ಅವ್ರನ್ನೇ ಆ ಒಂದು ಟರ್ನ್ ಬಕಲಿಗೆ ತಳ್ಳಿಬಿಡ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವರಿಗೆ ಅಲ್ಲಿ ಹೇಟ್ ಆಗುತ್ತೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ರ್ಯಾಂಡಿ ಆರ್ಟನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದ್ರ ಮುಖಾಂತರ ಕಿಂಗ್ ಆಫ್ ದ ರಿಂಗ್ ಆಗಿದ್ದಾರೆ. ಎಂಡಿಂಗು ನನಗೆಲ್ಲೋ ಸಿಕ್ಕಾಪಟ್ಟೆ ಬೇಜಾರಾಯ್ತು ರ್ಯಾಂಡಿ ಆರ್ಟನ್ ಅವ್ರನ್ನ ಈ ರೀತಿ ಸೋಲ್ಸುದ್ರಲ್ಲ ಅಂತ. ಆದ್ರೂ ಕೂಡ ಫೈನಲಿ ಗೊತ್ತಿತ್ತು ನಮ್ಮ ಕೋಡಿ ರೋಡ್ಸ್ ಅವರೇ ಗೆಲ್ಲೋದು ಅಂತ. ಅದೇ ರೀತಿ ಗೆದ್ದಿದ್ದಾರೆ. ಅಂಡ್ ಅದಾದ್ಮೇಲೆ ನಮ್ಮ ನಿಕ್ ಕಾರ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವರು ಬಂದು ಕೋಡಿ ರೋಡ್ಸ್ ಅವರಿಗೆ ಕ್ರೌನ್ ನ ಕೊಡ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ ರ್ಯಾಂಡಿ ಆರ್ಟನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಿಜವಾಗ್ಲೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಅವರು ನನ್ನ ಗುರುಗಳು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಹೇಳ್ತಾರೆ. ಅಂಡ್ ಹಿಂದಗಡೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇದನ್ನೆಲ್ಲದನ್ನು ಕೂಡ ನೋಡ್ತಾ ಇರ್ತಾರೆ. ನಾನಾಗ ಅನ್ಕೋತಾ ಇದ್ದೆ ಓಕೆ ರ್ಯಾಂಡಿ ಆರ್ಟನ್ ಅವರು ಹೋಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು, ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಆಗ್ಬಹುದು ಅಂತ. ಬಟ್ ಅದೇನು ನೋಡೋದಕ್ಕೆ ಸಿಗ್ಲಿಲ್ಲ. ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಇವತ್ತು ನೈಟ್ ಆಫ್ ಚಾಂಪಿಯನ್ಸ್ ನ ಮೇನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅಥವಾ ಸಿಎಂ ಪಂಕ್ ಯಾರೇ ಚಾಂಪಿಯನ್ ಆದ್ರೂ ಕೂಡ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಅವರನ್ನ ನೋಡ್ಕೊಂಡು
ನೋಡಿಕೊಂಡು ನನ್ನ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ. ಓವರ್ ಆಲ್ ಒಂದು ಅದ್ಭುತವಾದ ಮ್ಯಾಚ್ ಇದಾಗಿತ್ತು. ಇದಾದ್ಮೇಲೆ ನಮಗೆ ರೊಕೈಲ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ರೊಕೈಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಇಷ್ಟ ಆಯಿತು. ಅಂಡ್ ಡಬ್ಲ್ಯೂ ಅಲ್ಲಿ ಅವರು ಎಷ್ಟು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದಾರೋ ಅದ್ರೆಲ್ಲದರಲ್ಲೂ ಕೂಡ ಇವತ್ತಿನ ಈ ಒಂದು ಮ್ಯಾಚ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಕ್ಯಾಂಡಲ್ ಸ್ಟಿಕ್ ಗಳ ಯೂಸ್ ಆಗಿರಬಹುದು, ಸ್ಟೀಲ್ ಸ್ಟೆಪ್ ಗಳ ಯೂಸ್ ಆಗಿರಬಹುದು, ಚೇರ್ಸ್ ಗಳ ಯೂಸ್ ಆಗಿರಬಹುದು, ಟೇಬಲ್ಸ್ ಗಳ ಯೂಸ್ ಆಗಿರಬಹುದು, ಎಲ್ಲದೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವ್ರನ್ನ ರೋಪಿಗೆ ಕಟ್ಟಾಕಿ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಮ್ಮ ರೊಕೈಲ್ ಅವರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಾಕ್ಸಿನಿ ಪ್ರೀಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ರಾಕ್ಸಿನಿ ಪ್ರೀಸ್ ಅವರು ಬಂದು ರೊಕೈಲ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರೇ ರಾಕ್ಸಿನಿ ಪ್ರೀಸ್ ಅವರ ಕಥೆನೂ ಕೂಡ ಮುಗಿಸ್ತಾರೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ರಿಯಾ ರಿಪ್ಲಿ ಹಾಗೆ ರೊಕೈಲ್ ಅವರು ಸೇರ್ಕೊಂಡು ಆ ಒಂದು ಟೇಬಲ್ ಇದೆಯಲ್ಲ ಅದನ್ನ ರೋಪ್ಸ್ ಗಳ ಮೇಲೆ ಹಂಗೆ ಮಲಗಿಸಿರ್ತಾರೆ. ಅಂಡ್ ಅದ್ರ ಮೇಲ್ಗಡೆಯಿಂದ ನಮ್ಮ ರಿಯಾ ರಿಪ್ಲಿ ಅವರು ರೊಕೈಲ್ ಅವರಿಗೆ ಒಂದು ರಿಪ್ಟೈಲ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಕೇರಿಯನ್ ಕ್ರಾಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಗೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ. ಯಾಕಂದ್ರೆ ಕೇರಿಯನ್ ಕ್ರಾಸ್ ಅವರಿಗೆ ಫೈನಲಿ ಡಬ್ಲ್ಯೂ ಅವರು ಅವಕಾಶನ ಕೊಟ್ಟಿದ್ದಾರೆ. ಇಲ್ಲಿಂದ ನಮ್ಮ ಕೇರಿಯನ್ ಕ್ರಾಸ್ ಅವರ ಜೀವನದಲ್ಲಿ ಏನಾದ್ರೂ ನಮಗೆ ಒಳ್ಳೇದು ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಡಬ್ಲ್ಯೂ ಅವರು ಜಸ್ಟ್ ಅವಕಾಶ ಮಾತ್ರ ಕೊಟ್ಟಿದ್ರು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಕೇರಿಯನ್ ಕ್ರಾಸ್ ಅವರಿಗೆ ಹಲ್ವಾ ಕಿಕ್ ಔಟ್ ಆಫ್ ನೋವೇರ್ ನ ಕನೆಕ್ಟ್ ಮಾಡಿ ಕೇರಿಯನ್ ಕ್ರಾಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಜಾಕೋಬ್ ಫಾಟು ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಾನು ಕಾಯ್ತಾ ಇದ್ದಂತಹ ಮ್ಯಾಚ್ ಗಳಲ್ಲಿ ಇದು ಕೂಡ ಒಂದು ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿತ್ತು. ಅಂಡ್ ಎಲ್ಲಾ ರೀತಿಯ ಮಸಾಲಾಸ್ಗಳು ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ನಮ್ಮ ಸೋಲೋ ಸಿಕೋವಾ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನೊಂದು ಟೈಮ್ ನಮ್ಮ ಜಾಕೋಬ್ ಫಾಟು ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಂತೂ ಇನ್ನೂ ಮಸಾಲಾಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಜಾಕೋಬ್ ಫಾಟು ಅವರು ತನ್ನ ಫಿನಿಶಿಂಗ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಸಡನ್ ಆಗಿ ನಮಗೆ ಜೆಸಿ ಮ್ಯಾಟಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರು ಬರ್ತಾ ಇರಬೇಕಾದ್ರೆ ಅವರು ರಿಂಗ್ ಹತ್ರ ಬಂದು ಇಂಟರ್ಫೈರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಅದನ್ನ ರೆಫ್ರಿ ನೋಡಿ ರೆಫ್ರಿಯ ಗಮನ ಜೆಸಿ ಮ್ಯಾಟಿಯೋ ಅವರ ಬಳಿ ಹೋದಾಗ ಒಬ್ಬ ಹುಡಿ ಹಾಕೊಂಡು ಬಂದಿದ್ದಂತಹ ವ್ಯಕ್ತಿ ಸೀದಾ ಹೋಗಿ ಜಾಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜಾಕೋಬ್ ಫಾಟು ಅವರು ಟಾಪ್ ರೋಪ್ ಮೇಲೆ ಇದ್ದಾಗ ಅವರ ಕಾಲ್ನ ಇಟ್ಕೊಂಡು ಎಳೆದ್ ಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಗೋಟ್, ನಮ್ಮ ಟೋಂಗಾ ಲೋವಾ ಅಂತ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಗೋಟ್ ನ ರಿಟರ್ನ್ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಗೋಟ್ ಅವರು ಬರ್ತಾರೆ ಜಾಕೋಬ್ ಫಾಟು ಅವರಿಗೆ ಹಂಗೆ ಟಾಪ್ ರೋಪ್ ಮೇಲಿಂದಾನೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ರಿಂಗ್ ಇಂದ ಕೆಳಗಡೆ ಇಳಿದು ಹೊರಟೋಗ್ಬಿಡ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ರೆಫ್ರಿ ಅದನ್ನ ನೋಡಿರೋದಿಲ್ಲ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೋಗ್ತಾರೆ, ಜಾಕೋಬ್ ಫಾಟು ಅವ್ರನ್ನ ಪಿನ್ ಮಾಡ್ತಾರೆ. ಬಟ್ ನಮ್ಮ ಜಾಕೋಬ್ ಫಾಟು ಅವರು ಅದನ್ನ ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇದಾದ್ಮೇಲೆ ನಮ್ಮ ಜಾಕೋಬ್ ಫಾಟು ಅವರ ಕಮ್ ಬ್ಯಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವರು ಸೋಲೋ ಸಿಕೋವಾ ಅವರಿಗೆ ಒಂದು ಸುಮೋನ್ ಡ್ರಾಪ್ ನ ಕನೆಕ್ಟ್ ಮಾಡಿ ಜೆಸಿ ಮ್ಯಾಟಿಯೋ ಹಾಗೆ ಟೋಂಗಾ ಲೋವಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ರಿಂಗ್ ಮೇಲ್ಗಡೆಯಿಂದಾನೆ ರಿಂಗ್ ಔಟ್ ಸೈಡ್ ಗೆ ಒಂದು ಡೈವ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸೀದಾ ಬಂದು ಅವರು ಸೋಲೋ ಸಿಕೋವಾ ಅವರ ಮೇಲೆ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ರೆಫ್ರಿ ಇಲ್ಲಿ ಅವ್ರನ್ನ ನೋಡ್ತಾ ಇರೋದಿಲ್ಲ, ಬದಲಿಗೆ ಜೆಸಿ ಮ್ಯಾಟಿಯೋ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ನನಗಂತೂ ವಿಚಿತ್ರ ಅನಿಸ್ತು. ಏನ್ ಗುರು ಅಲ್ಲಿ ನೋಡೋದ್ಬಿಟ್ಟು ನೀನ್ ಯಾಕೆ ಇಲ್ಲಿ ನೋಡ್ತಾ ಇದೀಯಾ ಅಂತ ಇಲ್ಲಿ ಒಂದು ಬಾಚ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಆ ಒಂದು ಟೈಮ್ ಅಲ್ಲಿ ರಿಂಗ್ ಔಟ್ ಸೈಡ್ ಇಂದ ಹೀಕುಲಿಯಾ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹೀಕುಲಿಯಾ ಅವರು ಬರ್ತಾರೆ, ಜಾಕೋಬ್ ಫಾಟು ಅವರ ಕಾಲಿಟ್ಕೊಂಡು ಎಳ್ದು ಜಾಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಜಾಕೋಬ್ ಫಾಟು ಅವ್ರನ್ನ ರಿಂಗ್ ಒಳಗಡೆ ಹಾಕ್ತಾರೆ. ಅಂಡ್ ಆಗ ರೆಫ್ರಿ ಇವ್ರನ್ನ ನೋಡ್ತಾರೆ, ಸೋಲೋ ಸಿಕೋವಾ ಹಾಗೆ ಜಾಕೋಬ್ ಫಾಟು ಅವ್ರನ್ನ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಫನ್ನಿ ಅನಿಸ್ತು ರೆಫ್ರಿಯ ಬಾಚ್ ಇಲ್ಲಿ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಜಾಕೋಬ್ ಫಾಟು ಅವರಿಗೆ ಸುಮೋನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಜಾಕೋಬ್ ಫಾಟು ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಬೆಸ್ಟ್ ಮ್ಯಾಚ್ ಹಾಗೆ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬಹುದು. ಸ್ಟೋರಿ ಲೈನ್ ಎಲ್ಲ ಇಲ್ಲಿ ಡಬ್ಲ್ಯೂ ಅವರು ಅದ್ಭುತವಾಗಿ ತೋರಿಸಿದ್ರು. ಅಂಡ್ ಹೋಗ್ಬೇಕಾದ್ರೆ ಸೋಲೋ ಸಿಕೋವಾ, ಹೀಕುಲಿಯೋ, ರಿಟರ್ನಿಂಗ್ ಗೋಟ್ ಟೋಂಗಾ ಲೋವಾ ಹಾಗೆ ಜೆಸಿ ಮ್ಯಾಟಿಯೋ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ನ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಸ್ಕಾ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಕಾ ಅವರು ಇಂಪ್ರೆಸ್ ಇಂಪ್ಯಾಕ್ಟ್ ನ ಕನೆಕ್ಟ್ ಮಾಡೋದಕ್ಕೆ ರನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಅದನ್ನ ರಿವರ್ಸ್ ಮಾಡಿ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಆಸ್ಕಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ಕ್ವೀನ್ ಆಫ್ ದ ರಿಂಗ್ ಆಗಿದ್ದಾರೆ. ಒಂದು ಡಿಸೆಂಟ್ ಮ್ಯಾಚ್ ಅಂಡ್ ವಿನ್ನರ್ ನ ನೋಡಿ ಕೂಡ ನನಗೆ ಖುಷಿ ಆಯ್ತು. ಪ್ರಿಡಿಕ್ಷನ್
ತಪ್ಪಾಗಿದ್ರು ಕೂಡ ಜೆಡ್ ಕಾರ್ಗಿಲ್ ಅವರು ಗೆದ್ದಿದ್ನ ನೋಡಿ ಖುಷಿ ಆಯ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಕಂಪ್ಲೀಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆದ್ರೂ ಕೂಡ ಚಿಕ್ಕದಾಗಿ ಹೇಳ್ತೀನಿ, ಎಂಡಿಂಗ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರಿಗೆ ಸಿಎಂ ಪಂಕ್ ಅವರು GTS ನ ಕನೆಕ್ಟ್ ಮಾಡಿರ್ತಾರೆ, ಬಟ್ ರೆಫ್ರಿ 8 ಆಗಿ ಕೆಳಗಡೆ ಬಿದ್ದಿರ್ತಾನೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ರೆಫ್ರಿನ ಕಾಲ್ಔಟ್ ಮಾಡಿದಾಗ ನಮಗೆ ಸೆತ್ ರೋಲೆನ್ಸ್ ಹಾಗೆ ಅವರ ಟೀಮ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರೆಲ್ಲ ಬಂದು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ತನ್ನ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ರೆಫ್ರಿನ ಕರೀತಾರೆ. ಅಂಡ್ ರೆಫ್ರಿ ಬರಬೇಕಾದ್ರೆ ಜಾನ್ ಸಿನಾ ಅವರು ರೆಫ್ರಿ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಸೆತ್ ರೋಲೆನ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಲ್ಲಿ ನಮ್ಮ ಜಾನ್ ಸಿನಾ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು ಎನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿದಂತಹ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ಜಾನ್ ಸಿನಾ ಅವರನ್ನ ಕಾಪಾಡೋದಕ್ಕೆ ನಮ್ಮ ಪೆಂಟಾ ಹಾಗೆ ಸ್ಯಾಮಿ ಜೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಪೆಂಟಾ ಹಾಗೆ ಸ್ಯಾಮಿ ಜೈನ್ ಅವರು ಬಂದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೋಗ್ತಾರೆ. ಇವರಿಬ್ರು ಕೂಡ ಸೇರ್ಕೊಂಡು ಬ್ರಾನ್ ಬ್ರೇಕರ್ ಅವರ ಕಥೆನೆ ಮುಗಿಸ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಜಾನ್ ಸಿನಾ ಅವರಿಗೆ ಒಂದು ಸುನಾಮಿನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಎತ್ತಿದಾಗ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಕೆಳಗಡೆ ತೊಳ್ಬಿಡ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಎನೆ ಕನೆಕ್ಟ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಮಾತ್ರ ಇರ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ಜಾನ್ ಸಿನಾ ಅವರು ಹ್ಯಾಂಡ್ ಶೇಕ್ ನ ಕೊಟ್ಟು ಇಬ್ರು ಕೂಡ ಹಗ್ ಕೂಡ ಮಾಡ್ಕೋತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಸಿಎಂ ಪಂಕ್ ಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಅದನ್ನ ತಪ್ಪಿಸಿ ಜಾನ್ ಸಿನಾ ಅವರಿಗೇನೆ ಒಂದು GTS ನ ಕನೆಕ್ಟ್ ಮಾಡೋದಕ್ಕೆ ತನ್ನ ಎಗ್ಲು ಮೇಲ್ಗಡೆ ಎತ್ಕೋತಾರೆ. ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ತಗೊಂಡು ಬಂದು ಸಿಎಂ ಪಂಕ್ ಅವರ ಫೇಸ್ ಗೆ ಹೊಡೆದು ಬಿಡ್ತಾರೆ. ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರು ಕೆಳಗಡೆ ಬಿದ್ದ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಮೊದಲನೇದಾಗಿ ಸಿಎಂ ಪಂಕ್ ಗೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಜಾನ್ ಸಿನಾ ಅವರು ಸೆತ್ ರೋಲೆನ್ಸ್ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಹಾಕಿ ಸಿಎಂ ಪಂಕ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಎಂಡಿಂಗ್ ಮಾತ್ರ ಅದ್ಭುತವಾಗಿತ್ತು. ಓವರ್ ಆಲ್ ನೈಟ್ ಆಫ್ ಚಾಂಪಿಯನ್ಸ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ರೋಮನ್ ರೈನ್ಸ್ ಬರಲಿಲ್ಲ, ಆದ್ರೂ ಕೂಡ ಡಬ್ಲ್ಯೂ ಅವರು ಅದ್ಭುತವಾಗಿ ಈ ಒಂದು ಶೋನ ಬುಕ್ ಮಾಡಿದ್ದಾರೆ. ನನಗಂತೂ ಶೋ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಈ ಒಂದು ಶೋಗೆ 4.75 ಸ್ಟಾರ್ ಔಟ್ ಆಫ್ 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.